ಇನ್ನೊಂದು ಇದ ನಂದ ಅಲ್ಲ ಬಾಂಬೆ ಕೊಂಡು ಮೂಲಕ ಲೋಡ್ ಕೊಟ್ಟಿದ್ವಿ ನೋಡಪ್ಪ ಒಂದ್ ಎರಡು ನಾವು ನಮ್ ನೋಡಪ್ಪ ಒಳಗಪ್ಪ ಎಷ್ಟ ಹೋಗಿ ಮುಳ್ಕ ತಿಂದ್ರಿ 10 ರೂಪಾಯಿ ಆಗಿದ್ ನೋಡ್ತಮ್ಮ ನಿಂಗ 10 ನಿಂಗ 10 ಕೊಡ್ತು ನೋಡ್ ನೀ ಹತ್ಗೋ ಅಣ್ಣ 20 ರೂಪಾಯಿ ದುಡ್ಡು ಕೊಡು ರಜಾ ಬೇಕು ಧನ್ಯನಾದೇನು ದೇವಿಯೇ ಧನ್ಯನಾದೇನು ದೇವಿಯೇ ನೀ ಮುಂದೆ ಹೋಗಿ ಮರಗುನ ಇಲ್ಲೇ ನಿಂತು ಮಾಡ್ತೀನಿ ಗಂಟೆ ಜ್ಯೂಸ್ ಜಾತ್ರೆ 10 ರೂಪಾಯಿ ರೀ ಗಂಟ್ರಾ ಜ್ಯೂಸ್ ಜಾತ್ರೆ 10 ರೂಪಾಯಿ ರೀ ಗಂಟ್ರಾ ಜ್ಯೂಸ್ ಜಾತ್ರೆ ಎಷ್ಟು 10 ರೂಪಾಯಿ ರೀ ಇದಕ್ಕೆ ಟ್ಯಾಂಕ್ಸ್ ತಮ್ಮ ನಮ್ಮ ದೇಶದ ಬಾವುಟ ಐತಿ ಮಾಡಂದಾರ ಸಾಕಳತ್ತು ಏನಿರ್ ಬಿಡು ಇಲ್ಲಿ ದೋಸ್ತ ಜೀವನದಾಗ ಏನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ ಆದ್ರ ದುಡ್ಡು ಮಾಡ್ಬೇಕು ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕ ಹಂಗಾದ್ರ ಇಲ್ಲಂದ್ರ ಮುನ್ಯಾಯನವ್ರ ಸರಿ ಕಿಮ್ಮತ್ ಕೊಡೋದಿಲ್ಲ ನಮಗ ಹಂಗಾದ್ರ ಬ್ಯಾಂಕ್ ದರೋಡ ಮಾರೋ ನಡಿ 20 ರೂಪಾಯಿ ಇಲ್ಲ ಅಂದ್ರೆ ಮುನ್ಯಾಯನವ್ರ ಹೊರಗೆ ಹಾಕ್ಯಾರ ನಂದು ಅದ ಬಳಬೇಕು
ಏನ್ ಮಾಡ್ತಿ ಅಟ್ ಕೊಟ್ರು ನಿಶಾನೆ ಇರವತ್ತ ನನಗೂ ಹಂಗಾಗೈತು ಒಟ್ಟ ಇರವತ್ತ ಇದನ್ನು ಎಲ್ಲ ಖಾಲಿ ಆತ ನನಗೆ ನೀ ಏನು ಮಾಡ್ತಿ ಗೊತ್ತಿಲ್ಲ ನನಗೆ ಇವತ್ತೊಂದು ಬಾಟ್ಲಿ ನನಗೆ ಬೇಕು ನಾಳೆ ನೀ ಹೆಂಗೆ ಮಾಡಿ ನಾ ಕುಡಿಸ್ತಾನ ಅಥವಾ ದೋಸ್ತ ಹಂಗಾದ್ರ ನಮ್ಮ ದೋಸ್ತ್ ಹೋಗಿ ಫೋನ್ ಹಚ್ತಂಗಪ್ಪ ಮೊದಲು ಹಚ್ಚ ಲೌಟ್ ಹಚ್ಚ ದೋಸ್ತ ತಿಳ್ಕೋಬೇಡ ಹಿಂಗೆ ಹೆಂಗ ಮಾಡ್ಕೊಂಡು ಕೊಡಿಸ್ನು ಈಗ ಮತ್ತೆ ಫೋನ್ ಹಚ್ಚಿ ಹಚ್ಚ ನಂಗೆ ಒಟ್ಟು ಬೇಕು ನೋಡಿಪ್ಪ ಇವತ್ತು ಇನ್ನ ಒಂದು ಬಾಟ್ಲೆ ಬೇಕು ಹಚ್ನು ದೋಸ್ತ ಇವು ಫೋನ್ ಎತ್ತವಲ್ಲ ಇನ್ನೊಂದು ಫೋನ್ ಹಚ್ತೀನಿ ತಡಿ ದೋಸ್ತ ಯಾವ ಮಕ್ಕಳು ಫೋನ್ ಎತ್ತವಾರ ನಿನಗೆ ನೀ ಚಿಂತೆ ಮಾಡ ನಿನಗೆ ಒಟ್ಟು ಬೇಕಲ್ಲೋ ನೋಡಿ ಅದಕ್ಕೂ ಸಲ ನಂಗೆ ನೀ ತಲೆ ಕೇಳಿಸೋಲ್ಲ ನಿನಗೆ ಬೇಕಲ್ಲೋ ನಾ ಹೆಂಗಾರ ಮಾಡಿ ತರಿಸ್ತೀನಿ ನಂಗೆ ಗೊತ್ತಿಲ್ಲ ದೋಸ್ತ ಒಟ್ಟು ನಂಗೆ ಇವತ್ತು ಬಾಟ್ಲಿ ಒಂದು ಕುಡಿಸಿ ನಿಂಗೆ ನಾಳೆ ಯಾರು ಕೊಡ್ತಾನ ಅಥವಾ ಒಟ್ಟು ತರಿಸ್ತೀನಿ ದೋಸ್ತ ಈಗ ಅವ್ನ ಕಡೆ ರೊಕ್ಕದ ಹುಡ್ಕೋ ಅವನ ಹಿಡ್ಕೊ ರೊಕ್ಕ ಕೊಡ್ತೀರೋ ಈ ರೊಕ್ಕ ಕೊಡ್ತೀವಲ್ವಾ ಕೊಡ್ತೀರೋ ಇಲ್ಲ ಡಬ್ಬನ ಚಾಕ ತಗೊಂಡ್ಬರ್ತಾನ ಕೊಡ್ತೀಯ ಬಂದು ಬಿಡ್ನು ನಿನ್ನ ಕೊಡುವಂತ ನಂಗೊಂದು ಪೈಸಿ ನಿಂಗೊಂದು ಬೈಪಿ ಹುಡುಗ ಬಾರಿ ಸಿಗ್ಲ ಸಿಕ್ ನಮ್ಮ ದೋಸ್ತ ಹೋಗಬೇಡ ನನ್ ಕಡೆ ಎಷ್ಟು ದುಡ್ಡು ಅದಾವ ಇವ್ನ್ ಮಾರ ನಿನ್ನ ರೊಕ್ಕ ಇಟ್ಕಲ್ಲ ನನ್ ಗುಡ್ಸಲ್ ಹೋಗಿ ಮಾಡ್ಕೊಂಬ ಅದು ಇವ್ರದೇನ್ ಐತೋಪ್ಪ ಏನೋಪ್ಪ ಇವ್ರದ ಏನೋ ತಮ್ಮ ನಾ ದುಜಾತೋಣ ನಿನ್ನೆ ಮುಗ್ದೈತ್ಲಿ ಅದೆಲ್ಲ ನಾ ಹೊಯ್ಟಿ ಕೂಳಲ್ಲಣ್ಣ ವೈಟ್ ಕೂಳ ಅಂದ್ರೆ ನಾವ್ ತಗೊಂಡ್ ಏನ್ ಮಾಡುದು ಅದನ್ನ ಇಲ್ಲ ನಾ ತೋರಿ ಅಣ್ಣ ₹1 ಇಲ್ಲಣ್ಣ ತೋರಿ ಇದನ್ ತಗೊಂಡಾರ ಏನ್ ಮಾಡಕತ್ತಿವ ತೋಣ $1 ಇಲ್ಲಣ್ಣ ನಾ ತೋಣ ಹೊಯ್ಟಿ ಕೂಳಲ್ಲ ಕಾಲ್ ಬೀಳ್ತಾನಣ್ಣ ಏ ನಂದ ನನಗೈತಿ ನಿಂದೇನು ಮಾರ್ಯ ತೆಗಿ ಅತ್ತ ತೆಗಿ ಎಲ್ರಿಗೂ ನಮಸ್ಕಾರ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಅಭಿಪ್ರಾಯವೇನೆಂದು ಕಾಮೆಂಟ್ಗೋಸ್ಕರ ಕಾಯ್ತಾ ಇದ್ದೀವಿ. ಎಲ್ಲರೂ ತಪ್ಪದೆ ಕಾಮೆಂಟ್ಸ್ ಮಾಡ್ತಿರಲ್ಲ.